ಸನ್ಮಾನ್ಯ ಅಧ್ಯಕ್ಷರೇ, ತಮಗೆಲ್ಲರಿಗೂ ಗೊತ್ತಿದೆ, ನಾನು ಮೊದಲು ಅನ್ಕೊಂಡಿದ್ದೆ ಸ್ವಲ್ಪ ದೌಡ್ ಕೊಟ್ಟಿದ್ದರೆ ರಾಜ್ಯದ್ದು ಉಳಿದಿದ್ದೆಲ್ಲ ಮಾತಾಡ್ಬೇಕಂತೇಳಿ. ಅದರ ಸಮಯದ ಅಭಾವ ತಾವು ಹಾಕಿ 1 ಮಿನಿಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಫಸ್ಟ್ ಸಮಯದ ಅಭಾವ ಇತಿಮಿತಿಯೊಳಗೆ ನಾನು ಮಾತಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ನೋಡಿದ್ದೇವೆ, ಮಳೆ ಬಂದ ಕಾರಣಕ್ಕಾಗಿ ನಮ್ಮೆಲ್ಲ ರೋಡ್ಗಳು ಭಾಳಷ್ಟು ಸಮಸ್ಯೆಗಳನ್ನು ಆಗಿದ್ದಾವೆ. ಎಲ್ಲಿ ಮಠ ಅಂತಂದ್ರೆ ಗುಂಡಿ ಮುಚ್ಚೋದು ಅಂತ ನಾವು ಹೇಳ್ತೀವಿ. ಈ ಕಡೆ ಎಲ್ಲ ಬೆಂಗಳೂರವ್ರು ಭಾಳ ಗುಂಡಿ ಮುಚ್ಚಬೇಕಂತೇಳಿ. ನಮ್ಮಲ್ಲಿ ರೋಡಿನ ಪರಿಸ್ಥಿತಿ ಏನಾಗೈತೆ ಅಂದರೆ ಗುಂಡಿ ಒಳಗೆ ರೋಡ್ ಹುಡ್ಕೊಂತದಾಗೈತೆ. ನೋಡಿ ಯಾವ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಹುಬ್ಳಿ ಒಳಗೆ ಆಗೈತೆ ಅನ್ನೋಂಥದ್ದನ್ನು. ಎಲ್ಲ ಏರಿಯಾದಲ್ಲಿ ಕೂಡ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ರೋಡಿಗೆಲ್ಲ ಸಂಪೂರ್ಣವಾಗಿ ರೋಡ್ ಕಿತ್ಕೊಂಡು ಹೋಗುವಂಥ ಆಗಿದೆ ಇವತ್ತು. ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ತಾವು ಈಗಾಗಲೇ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಕಡೆಯಿಂದ ಕಳೆದ 2 ವರ್ಷದಿಂದ ರಾಜ್ಯದ ಕಡೆ ಯಾವುದೇ ರೀತಿಯಾದಂಥ ದೊಡ್ಡ ಅನುದಾನ ನಮ್ಗೆ ಬರ್ತಾ ಇಲ್ಲ. ಇವತ್ತು MGNY ಅಂತಕ್ಕಂಥ ಸ್ಕೀಮ್ನಲ್ಲಿ ಹುಬ್ಳಿ ಧಾರವಾಡಕ್ಕೆ ನೀವು ಇಡೀ ಕರ್ನಾಟಕಕ್ಕೆ 2,000 ಕೋಟಿ ಅಂತ ಹೇಳಿದ್ರಿ, ಹುಬ್ಳಿ ಧಾರವಾಡಕ್ಕೆ 200 ಕೋಟಿ ಅಂತ ಹೇಳಿದ್ರಿ. ಆದರೆ ಭಾಳ ದುರ್ದೈವದ ಸಂಗತಿ ಅಂದರೆ ಕಳೆದ ಅಧಿವೇಶನ ಬೆಳಗಾವಿ ಅಧಿವೇಶನದಾಗ ಇದ್ರ ಬಗ್ಗೆ ಸಾಕಷ್ಟು ಪ್ರಸ್ತಾವನೆಯನ್ನು ಮಾಡಿದ್ರಿ. ಆದರೆ ಇವತ್ತಿನವರೆಗೂ ಕೂಡ ಏನೂ ಆಗ್ತಾ ಇಲ್ಲ, ಟೆಂಡರ್ ಪ್ರೊಸೆಸ್ ಅನ್ನೋದು ಆಗ್ತಾ ಇದ್ದಲ್ಲ. ಆದರೆ ಇದು MGNY ನಿಜವಾಗ್ಲೂ ಕೂಡ ಮಹಾನಗರ ಪಾಲಿಕೆಗೆ ಟೆಂಡರ್ ಕರೆಯುವಂಥ ಪ್ರೊಸೆಸ್ನಲ್ಲಿ ಬರಬೇಕಾಗಿತ್ತು. ಆದರೆ ಯಾಕೆ UD ಮಿನಿಸ್ಟರ್ ಅದನ್ನೆಲ್ಲ ಬೆಂಗಳೂರಿಗೆ ಇಟ್ಕೊಂಡು ಕರೆಯಕತ್ತಾರೋ ಏನು ಗೊತ್ತಿಲ್ಲ ನಮಗೆ. ಇನ್ನೂವರೆಗೂ ಕೂಡ ಟೆಂಡರ್ ಪ್ರೊಸೆಸ್ ಆಗಿ ಇನ್ನೊಂದು 3 ತಿಂಗಳಿಗೆ ಬಹುಶಃ ಬೆಳಗಾವಿ ಅಧಿವೇಶನ ಮತ್ತೆ ಬರುತ್ತೆ. ಆ ಸಂದರ್ಭದಲ್ಲಿ ಇದು ಹೇಗೆ ಈ ರೀತಿಯಾದಂಥ ಹೇಳುವಂಥದ್ದು ಆಗಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತೀನಿ. ತಕ್ಷಣ MGNYಗೆ ಏನು ನೀವು ಟೆಂಡರ್ ಪ್ರೊಸೆಸ್ ಐತಿ ಅದನ್ನು ಕರೆದು ಆ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಬೇಕನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಒಂದು ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೇಳ್ತಾ ಇದ್ದೇವೆ. ಎರಡನೇದು ಇನ್ನೊಂದು, ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವತ್ತು ರಾಜ್ಯ ಸರ್ಕಾರದ ಕಡೆಯಿಂದ 250 ಕೋಟಿ ರೂಪಾಯಿ ಅಷ್ಟು ಬಾಕಿಯನ್ನು ರಾಜ್ಯ ಸರ್ಕಾರ ಇಟ್ಕೊಂಡೈತೆ. ಆ 250 ಕೋಟಿ ಏನಾದರೂ ನೀವು ರಾಜ್ಯ ಸರ್ಕಾರದವ್ರು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ಟಿದ್ದ ಕರೆ ಆತಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅದರಲ್ಲೇ ನಾವು ಮಾಡ್ಕೊಳ್ಳೋದಾಗುತ್ತೆ. ಇದ್ಯಾವುದು ಎಡಿಷನಲ್ ಗ್ರಾಂಟ್ ಎಲ್ಲ ನಾವು ಕೇಳಕತ್ತಿದ್ದು, ಇದು ರಾಜ್ಯ ಸರ್ಕಾರನೇ ಕೊಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಹಿಂದೇನು ಬಾಕಿಯನ್ನು ಉಳಿಸ್ಕೊಂಡಿತ್ತು ರಾಜ್ಯ ಸರ್ಕಾರ, ಆ ಎಲ್ಲ ಬಾಕಿಗಳನ್ನು ಸುಮಾರು 250 ಕೋಟಿ ರೂಪಾಯಿ ಅಷ್ಟು ಬಾಕಿಯನ್ನು ರಾಜ್ಯ ಸರ್ಕಾರ ಉಳಿಸ್ಕೊಂಡೈತಿ. ಹೀಗಾಗಿ ಅಧ್ಯಕ್ಷ ನಾನು ವಿನಂತಿ ಮಾಡ್ತೀನಿ, ಈ 250 ಕೋಟಿಯನ್ನಾದರೂ ಕೂಡ ನೀವು ತಕ್ಷಣ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ರಿ ಅಂತಂದ್ರೆ ನಮ್ಗೆ ಅಲ್ಲಿಯೇ ಉಳಿದಿರ್ತಕ್ಕಂಥ ಡೆವಲಪ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನೋಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅಮೃತ್ 2 ಯೋಜನೆಯಲ್ಲಿ ಸುಮಾರು 3 ವರ್ಷಗಳ ಹಿಂದಿಂದ 20 ಕೋಟಿ ರೂಪಾಯಿಯನ್ನು ಲೇಕ್ ಆ್ಯಂಡ್ ಮತ್ತು ಪಾರ್ಕ್ ಡೆವಲಪ್ಮೆಂಟ್ಗಾಗಿ ಈಗಾಗಲೇ ಕರೆದಿದ್ದಾರೆ. ನನಗೆ ಈ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ವಿಷಯಗಳು ಅರ್ಥ ಆಗ್ತಾ ಇಲ್ಲ, ಯಾಕೆ UD ಒಳಗೆ ಈ ಥರ ಆಗ್ತದೆ ಅನ್ನೋಂಥದ್ದನ್ನು. ಇವತ್ತು ಒಂದೇ ಕನ್ಸಲ್ಟೇಷನ್ ಏಜೆನ್ಸಿಯನ್ನು ಮಾಡೋ ಮುಖಾಂತರ ಇಡೀ ರಾಜ್ಯದ ಎಲ್ಲ ಕೆರೆ ಮತ್ತು ಪಾರ್ಕ್ ನೋಡುವಂಥ ಪ್ರಯತ್ನ ಆಗುತ್ತೆ. ಇನ್ಸ್ಟೆಡ್ ಆಫ್ 1 ಕನ್ಸಲ್ಟ್ ಏಜೆನ್ಸಿ 3-4 ನೀವು ಕನ್ಸಲ್ಟ್ ಏಜೆನ್ಸಿ ಕೊಟ್ಟಿದ್ರಿ ಅಂತಂದರೆ ನಾವು ಅವ್ರ ಜೊತೆ ಚರ್ಚೆನೂ ಮಾಡೋಕ್ಕಾಗಿತ್ತು. ಇವಾಗ ನಮ್ಮ ಕ್ಷೇತ್ರದಲ್ಲೇ ನೋಡಿ, ಅವ್ರು 2 ಸಲ ಹೇಳಿದ್ರು ಬಂದಿದ್ದಿಲ್ಲ, ನಾವೇ ಫೋರ್ಸಬಲಿ ಮಾಡಿ ನಮ್ಮ ಕಮಿಷನರು ನಮ್ಮ ZSಗೆ ನಮ್ಮ ಡಬಲಿಗೆ ಹೇಳಿ ಅಲ್ಲಿ ಕರೆಸಿ ಅವ್ರ ಜೊತೆ ಪ್ರಯತ್ನ ಆಗ್ತಾ ಇದೆ. ಹೀಗಾಗಿ ಇದನ್ನು ಕೂಡ ಅಮೃತ್ 2ದಲ್ಲಿ ಬರ್ತಕ್ಕಂಥ 20 ಕೋಟಿ ರೂಪಾಯಿ ಏನು ಲೇಕು ಮತ್ತು ಪಾರ್ಕಿಂಗ್ ಡೆವಲಪ್ಮೆಂಟ್ ಆಗಿದೆ ಅದನ್ನು ಇಮಿಡಿಯೇಟ್ ಆಗಿ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ. ಮತ್ತು 250 ಕೋಟಿ ರೂಪಾಯಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ತಕ್ಷಣ ರಾಜ್ಯ ಸರ್ಕಾರ ಅಲ್ಲಿ ಏನು ಬಾಕಿ ಉಳಿಸ್ಕೊಂಡೈತಿ ಆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಆಗ್ರಹ ಮಾಡ್ತೇನೆ. ಅದ್ರ ಜೊತೆಗೆ ಅಧ್ಯಕ್ಷರೇ, ಈಗ 1 ನಿಮಿಷ ಆಗೈತಿ, ಇನ್ನೂ ಬರೋಕ್ಕಿಂತ ಮೊದಲು ಅಧ್ಯಕ್ಷರೇ, ಈಗ ನಾ ರೋಡಿನ ನಿಮಗೆಲ್ಲ ಚಿತ್ರಣವನ್ನು ಇಟ್ಟಿದ್ದೇನೆ, ಯಾವ ರೀತಿಯಾಗಿ ರೋಡ್ ಆಗಿದಾವ, ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅನ್ನೋಂಥಕ್ಕಂಥ ನಾವು ನೋಡಿದ್ದೇವೆ. ನಮ್ಮ ಮಹಾನಗರ ಪಾಲಿಕೆ ದುಡ್ಡನ್ನು ಕೊಡ್ರಿ, ಅದ್ರ ಜೊತೆಗೆ ಹುಬ್ಳಿ ಧಾರವಾಡಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಒತ್ತಾಸೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಮ್ಗೆ ಇನ್ನೂ ನೀವು ಅನುದಾನದ ಬಗ್ಗೆ 25 ಕೋಟಿ ಅಂತ ಹೇಳಕತ್ತಾರ, ಆದ್ರೆ ನಮ್ಗೆ ಎಲ್ಲಿ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಇದ್ದಂಥವ್ರು ಹೇಳ್ತಾರೆ, ಇಲ್ರಿ ನಿಮ್ಗೇನ 50 ಕೋಟಿ ಕೊಡೋದು, ನಾವು ಹೇಳಿದ 50 ಕೋಟಿ ನಮಗಲ್ಲ, ಆ ಕಡೆದವ್ರಿಗೆ ಐತಿ 25 ಕೋಟಿ ಈ ಕಡೆ ಅಂತೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಯಾಕಂದ್ರೆ ನನಗೆ ನಿಜವಾಗ್ಲೂ 50 ಕೋಟಿನೂ ಕೊಡ್ಬೇಕು, ಯಾಕಂದ್ರೆ ಇನ್ನೂ ಅನೌನ್ಸ್ ಮಾಡಿಲ್ಲ ನಮಗಂತೇಳಿ. ಆದ್ರೆ ಅನೌನ್ಸ್ ಮಾಡಿದ್ರು ನನಗೆ 50 ಕೋಟಿ ಕೊಡ್ಬೇಕು, ಯಾಕಂದ್ರೆ ಹಿಂದೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗಿಲ್ಲ, ಅವ್ರು ನಮ್ಮ ಕೂಡ ಬಂದು ನಮ್ಮ MP ಆಗಿಬಿಟ್ಟಿದ್ದಾರೆ. ಹೀಗಾಗಿ ಅಲ್ಲಿಲ್ಲ, ಆ 25 ಕೋಟಿನೂ ನಾನು ಕೊಟ್ಟರೆ ಇನ್ನೂ 50 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡಕ್ಕೆ ಅನುಕೂಲ ಆಗಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 50 ಕೋಟಿ 25 ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಬಡವರು ಆಶ್ರಯ ಕಾಲನಿಗೆ ಪ್ರತಿನಿತ್ಯ ನಮ್ಮ ಮನೆಗೆ ಬರ್ತಾರೆ. ನಮಗೆ ಮನೆ ಇಲ್ಲ ಅಂತಕೊಂಡು ಸಾಕಷ್ಟು ಜನ ಇವತ್ತು ಮನೆಗೆ ಬಂದು ನಮ್ಗೆ ಕೂಡುವಂಥದ್ದು ಆಗ್ತಾ ಇದೆ. ಯಾಕಂದ್ರೆ ನಮ್ದು ಸಿಟಿ ಲಿಮಿಟ್ ಇರ್ತಕ್ಕಂಥ ಕಾರಣಕ್ಕಾಗಿ ಲ್ಯಾಂಡ್ ಬ್ಯಾಂಕು ಇಲ್ಲ ನಮ್ಮ ಹತ್ರ. ಹೀಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ದಯವಿಟ್ಟು ಒಂದಿಷ್ಟು ಲ್ಯಾಂಡನ್ನು ಪರ್ಚೇಸ್ ಮಾಡಿ ಬಡವರಿಗೆ ಮನೆ ಕಟ್ಟಿಸ್ತಕ್ಕಂಥ ಕೆಲಸವನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮಾಡಿದರೆ ಒಂದು ಅನುಕೂಲ ಆಕೈತೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ
ಇವತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಹೊರಗುತ್ತಿಗೆ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಅವರನ್ನು ನೇರ ನೇಮಕಾತಿ ಅಥವಾ ವೇತನ ಅವರನ್ನು ನೇರವಾಗಿ ಕೊಡ್ತಕ್ಕಂಥದ್ದು ಮಾಡಿದರೆ ಸುಮಾರು 1.5 ಕೋಟಿ ರೂಪಾಯಿ ಅಷ್ಟು ಉಳಿತಾಯನೂ ಕೂಡ ಆಕೈತಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಅದರ ಜೊತೆಗೆ ಇವತ್ತು RDPR ನಲ್ಲಿ ಕೂಡ 10 ಕೋಟಿ ರೂಪಾಯಿ ಕೊಟ್ಟು 6 ತಿಂಗಳಾಯ್ತು, ಆದರೆ ಇನ್ನೂ ಅದನ್ನು ಟೆಂಡರ್ ಕರೀತಕ್ಕಂಥ ಪ್ರೊಸೆಸ್ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ, ಸಾಧ್ಯವಾದಷ್ಟು ಬೇಗನೆ ನೀವು ಏನೇನು ಅನೌನ್ಸ್ ಮಾಡಿದಿರಿ ಅವನ್ನ ಎಲ್ಲವನ್ನು ಕೂಡ ತಕ್ಷಣ ಜಾರಿಗೆ ಉಳಿದೆಲ್ಲ ಕೆಲಸ ಕಾರ್ಯಗಳು ಫಸ್ಟ್ ಬಂದವ್ರಿಗೆ ಅಂತ ಹೇಳಿದ್ರಿ, ಆದ್ರೆ ಲಾಸ್ಟ್ ಕೊಟ್ರಿ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.